मराठीवरती आपल्या सर्वांचं स्वागत। आपण पाहत आहात बिग टीव्ही मराठी। मी तृप्ती कदम। पाहूया आजच्या ठळक घडामोडी। ದೊಡ್ಡ ಪದವಿಯನ್ನು ಪಡ್ಕೊಂಡಾರ ಅವರೇ ಮಹಾ ದೊಡ್ಡವರನ್ನು ತಿಳ್ಕೊಂಡಾಗಿರ್ತಕ್ಕಂಥವ್ರು ಗುಡ್ಡ ಬೆಟ್ಟ ಹತ್ತಿ ತಪಸ್ಸು ಮಾಡುವುದಕ್ಕಿಂತ ಗುರುವಿನ ಆಶೀರ್ವಾದವನ್ನು ಪಡೆದು ಜಗತ್ತೇ ಕೀರ್ತಿಯಾಗಿ ಬೆಳಗಿರ್ತಕ್ಕಂಥವ್ರು ಯಾರಂದ್ರೆ ಅದು ವರದಾನೇಶ್ವರಿ ಅಂತಕ್ಕಂತಹ ಮಾತು। ಇವತ್ತು ಶ್ರೀಮದ್ ರಂಭಾಪುರ ಜಗದ್ಗುರು ಮಹಾಸ್ವಾಮಿಗಳವರು ಮಲೆನಾಡಿನಿಂದ ಸರಿಸುಮಾರು 800 ಕಿಲೋಮೀಟರ್ ವರೆಗೆ ಪ್ರಯಾಣವನ್ನ ಮಾಡಿ ಈ ಮಠಕ್ಕೆ ಆಶೀರ್ವಾದವನ್ನ ಮಾಡ್ತಾರಂತಂದ್ರೆ ನಾವೆಲ್ಲ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇನಂದ್ರ ಒಂದು ಕಡೆ ನೀವೆಲ್ಲ ನೋಡ್ತೀವಿ, ಕೋಟಿ ಕೊಟ್ಟವರಿಗೆ ಸನ್ಮಾನ ಇರ್ತದ, ಲಕ್ಷ ಕೊಟ್ಟವರಿಗೆ ಸನ್ಮಾನ ಇರ್ತದ, 100 ರೂಪಾಯಿ ಕೊಟ್ಟವರಿಗೆ ಸನ್ಮಾನ ಇರ್ತದ, ಕೈ ಮುಗಿದವರಿಗೆ ಸನ್ಮಾನ ಇರ್ತದ। ನಮ್ಮ ಗುರುಗಳ ಭಾವನೆ ಹೆಂಗಂದ್ರ ಕೋಟಿ ಕೊಟ್ಟವನು ಒಂದೇ, ಲಕ್ಷ ಕೊಟ್ಟವನು ಒಂದೇ, 1 ರೂಪಾಯಿ ಕೊಟ್ಟವನು ಒಂದೇ, ಮಠದ ಅಂಗಳದ ಕಸ ಹೊಡೆಯವನು ಒಬ್ಬರೇ ಅಂತ ತಿಳ್ಕೊಂಡಿರ್ತಕ್ಕಂಥ ಜಗದ್ಗುರು ಯಾರಂದ್ರ ಅದು ರಂಭಾಪುರ ಜಗದ್ಗುರು ಮಹಾಸ್ವಾಮಿ ದೇವರು ಅಂತಕ್ಕಂತಹ ಮಾತು। ಗುಡ್ಡಾಪುರ ಮಠ ನೀವೆಲ್ಲ ತಿಳ್ಕೊಂಡಿರ್ತಕ್ಕಂತಹದಂದ್ರ ಯಾಕಂದ್ರ ಮಠ ಆಸ್ತಿಯಿಂದ ಶ್ರೀಮಂತ ಇಲ್ಲ, ರೊಕ್ಕದಿಂದ ಶ್ರೀಮಂತ ಇಲ್ಲ, ಒಳ್ಳೆಯ ಭಕ್ತರಿಂದ ಶ್ರೀಮಂತ ಮಠ ಅದು ಗುಡ್ಡಾಪುರ ಹಿರೇಮಠ ಅಂತಕ್ಕಂತಹ ಮಾತು। ಇವತ್ತು ಲಿಂಗೈಕ್ಯ ಪರಮ ಪೂಜ್ಯರು ಈ ಗ್ರಾಮವನ್ನ ಈ ಗುಡಿಯನ್ನ ಬೆಳೆಸಬೇಕಾದ್ರೆ ಒಂದು ಸಂಕಲ್ಪವನ್ನು ಮಾಡ್ತಾರೆ। ಅವರು ಏನು ಸಂಕಲ್ಪವನ್ನು ಮಾಡ್ತಾರೆ ಅಂದ್ರೆ ಜಗದೇವರ ಪಾದವನ್ನು ಮುಟ್ಟಿ ಹೇಳ್ತಾರೆ, ಇವತ್ತು ನನ್ನ ಮಠ ಬೆಳೆಯೋದು ಬಹಳ ಮುಖ್ಯ ಅಲ್ಲ, ನಾನು ಮಠವನ್ನ ಕಟ್ಟೋದು ಬಹಳ ಮುಖ್ಯ ಅಲ್ಲ, ಆದ್ರೆ ಗುಡ್ಡಾಪುರ ಊರು ಸುಧಾರಣೆ ಆಗಬೇಕು, ದೇವಸ್ಥಾನ ಸುಧಾರಣೆ ಆಗ್ಬೇಕಂತಕ್ಕಂಥ ಒಂದು ಮಠ ಯಾವುದಂದ್ರೆ ಅದು ಗುಡ್ಡಾಪುರ ಹಿರೇಮಠದ ಪರಂಪರೆ ಅಂತಕ್ಕಂತಹ ಮಾತು। ಇವತ್ತು ಗುಡ್ಡಾಪುರದ ಪರಮ ಪೂಜ್ಯರು ಇವತ್ತು ಯಾವುದೇ ಭಕ್ತರ ಮನೆಗೆ ಹೋಗಿರ್ತಕ್ಕಂತಹ ಸಮಯದಲ್ಲಿ ಯಾವ ಭಕ್ತರಿಗೂ ಕೂಡ ಕಾಡದೆ ಬೇಡದೆ ಭಕ್ತರ ಕಷ್ಟ ಉಡಿಯಲ್ಲಿ ಹಾಕಿದಾಗ ಆ ಮಗನನ್ನ ಬಹಳ ಎತ್ತರವಾಗಿ ಬೆಳೆಸಿರ್ತಕ್ಕಂಥ ಒಂದು ಕೀರ್ತಿಯಾಗಿ ಸಿಗ್ತದಂದ್ರೆ ಅದು ಭಕ್ತರಿಗೆ ಸಿಗ್ತದೆ ಅಂತಕ್ಕಂತಹ ಮಾತು। ಆದ್ರೆ ಸಮಾಜದ ವ್ಯವಸ್ಥೆ ಬಹಳ ಕೆಟ್ಟವಾಗಿರ್ತಕ್ಕಂಥ ವ್ಯವಸ್ಥೆ। ಒಳ್ಳೆಯವರಿದ್ರೆ ಕೆಡಸೋರು 8 ಜನ ಇರ್ತಾರಲ್ಲ। ಒಂದ್ಸಲ ಏನಾಗಿತ್ತಂದ್ರೆ ಕಾಡಿನಲ್ಲಿ ಬೆಂಕಿ ಬಿದ್ದಿತ್ತು। ಕಾಡಿನಲ್ಲಿ ಬೆಂಕಿ ಬಿದ್ದಿರ್ತಕ್ಕಂಥ ಸಮಯದಲ್ಲಿ ಎಲ್ಲಾ ಪ್ರಾಣಿಗಳು ಕಾಡು ಬಿಟ್ಟು ಓಡ್ ಹೋಗ್ಲಕತ್ತಿದ್ವು, ಕಾಡನ್ನು ಆರಿಸ್ಲಿಕ್ಕಾಗಂಗಿಲ್ಲ, ಎಲ್ಲ ಓಡ್ ಹೋಗ್ತಕ್ಕಂಥ ಸಮಯದಲ್ಲಿ ಒಂದು ಅಳಿಲು ಏನ್ ಮಾಡ್ತಿತ್ತಂದ್ರ ಅಲ್ಲೇ ಇರ್ತಕ್ಕಂಥ ಒಂದು ಕೆರೆಯ ನೀರನ್ನು ತೆಗೆದು ಕಾಡಿನ ಮೇಲೆ ಹಾಕ್ಲಕತ್ತಿತ್ತು। ಕಾಡಿನ ಮೇಲೆ ಹಾಕ್ತಕ್ಕಂಥ ಸಮಯದಲ್ಲಿ ಇದನ್ನ ಆನೆ ನೋಡಿ ಹೇಳ್ತದೆ, ಎಂತ ದೊಡ್ಡದಿ ನೀನು, ನಮ್ಮಂತ ದೈತ್ಯಾಕಾರ ಪ್ರಾಣಿಗಳೇ ಬೆಂಕಿ ಹೆಚ್ಚಿರ್ತಕ್ಕಂಥ ಸಮಯದಲ್ಲಿ ಓಡ್ ಹೊಂಟೀವಿ, ಈ ನಿನ್ನ 4 ಹನಿ ಅಳಿಲಿನ ನೀರಿನಿಂದ ಈ ಕಾಡು ಹೆಂಗಾದ್ರೂ ಆರ್ತತೆ ಅಂತ ಕೇಳ್ತಂತ ಆನೆ। ಅವಾಗ ಅಳಿಲು ಹೇಳ್ತು, ಒಂದು ಕಾಲದಲ್ಲಿ ಆರು ತಪಸ್ವಿಗಳು ಒಂದು ಕಾಡಿನ ಕೂತಾಗ ವಿಚಾರ ಮಾಡ್ತಿರ್ತಾರೆ। ಏನ್ ವಿಚಾರ ಮಾಡ್ತಾ ಇರ್ತಾರೆ ಅಂದ್ರೆ ಈ ಕಾಡಿಗೆ ಬೆಂಕಿ ಹೆಚ್ಚಿರ್ತಕ್ಕಂಥವ್ರು ಒಂದು ಲಿಸ್ಟ್ ಮಾಡ್ತಾರ, ಬೆಂಕಿ ಹೆಚ್ಚಿರ್ತಕ್ಕಂಥವ್ರು ಲಿಸ್ಟ್ ಮಾಡ್ತಾರೆ, ಬೆಂಕಿ ಹಾರಿಸಿರ್ತಕ್ಕಂಥವ್ರು ಒಂದು ಲಿಸ್ಟ್ ಮಾಡ್ತಾರ, ಬೆಂಕಿ ಹೆಚ್ಚಿದವ್ರ ಲಿಸ್ಟ್ನಾಗ ನಾನು ಬರಬಾರ್ದು, ಬೆಂಕಿ ಹಾರಿಸಿದವ್ರ ಲಿಸ್ಟ್ನಲ್ಲಿ ನಾನು ಬರ್ಬೇಕಂತಕ್ಕಂಥವ್ರು ಅಳಿಲು ಹೇಳ್ತಕ್ಕಂತಹ ಮಾತು। ಸಮಾಜ ಆಗಬಹುದು, ಮಠ ಆಗಬಹುದು, ಹೇಳೋ ಮಾತೇನಂದ್ರ ದೊಡ್ಡ ಸಹಾಯ ಮಾಡೋದು ಬಹಳ ಮುಖ್ಯ ಅಲ್ಲ, ಅಳಿಲಿನ ರೀತಿಯಾಗಿ ಮಠದ ಶುದ್ಧ ಕಾಯಕ ಶುದ್ಧ ಮನಸ್ಸಿನಲ್ಲಿ ಯಾವ ಸೇವೆ ಮಾಡ್ತಾನೆ ಅವನೇ ನಿಜವಾಗಿರ್ತಕ್ಕಂತಹ ಭಕ್ತ ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನ ಆಗಿರಬಹುದು ಮತ್ತು ಹಿರೇಮಠ ಆಗಿರಬಹುದು, ಇವೆರಡು ಯಾವ ರೀತಿ ಅಂದ್ರೆ ಒಂದು ದೇಹಕ್ಕೆ 2 ಕಣ್ಣಿದ್ದಂಗೆ, ಈ 2 ಕಣ್ಣುಗಳಿದ್ದಾಗ ದೇಹ ಶ್ರೇಷ್ಠ ಅಲ್ಲ, ಹಿರೇಮಠ ಸಾಕ್ಷಾತ್ ದಾನಮ್ಮ ದೇವಿಯ ಗುರುಗಳು 2 ಮಠ ಈ ಭಾಗದ ಬಂಗಾರದ ಕಳಸವಾಗಿ ಬೆಳೀತಾರೆ ಅಂತಕ್ಕಂತಹ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ ಪೂಜ್ಯರಿಗೆ ನಾವು ಭೂಮಿ ಪೂಜೆಯನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ಒಂದು ಮಾತನ್ನೇ ಕೇಳಿದ್ವಿ, ಗುರುಪಾದ ಶಿವಾಚಾರ್ಯರಿಗೆ
ಜಗದ್ಗುರುವರಿಂದ ಆಶೀರ್ವಾದ ಏನು ಕೇಳ್ತೀರಿ, ಎಷ್ಟು ಬೇಗ ಮುಗಿಬೇಕು, ಎಷ್ಟು ಕೋಟಿ ಮಠ ಆಗ್ಬೇಕು ಅಂತ ನಾವು ಕೇಳಿದ್ವಿ. ಆದ್ರೆ ಎಲ್ಲಾ ಸ್ವಾಮಿಗಳು ನಿಮ್ ಸ್ವಾಮಿಗಳಲ್ಲ. ಅವ್ರು ಏನಂದ್ರಂದ್ರ ಜಗದ್ಗುರು ಮಹಾಸ್ವಾಮಿಯವರ ಹತ್ರ ಪ್ರಾರ್ಥನೆ ಮಾಡ್ತಾರ. ಅವರು ಎಂತಹ ಪ್ರಾರ್ಥನೆ, ಒಬ್ಬ ಸ್ವಾಮಿಗೆ ಇರಬೇಕಾಗಿರ್ತಕ್ಕಂಥ ಕರ್ತವ್ಯ ಅದು. ಅವ್ರು ಹೇಳೋದೇನಂದ್ರ ನನ್ನ ಮಠ ಎಷ್ಟು ಬೇಗ ಆಗುತ್ತೋ ಗೊತ್ತಿಲ್ಲ, ಕೋಟಿ ಮಠ ಆಗುತ್ತೋ ಗೊತ್ತಿಲ್ಲ. ಈ ಭಾಗದ ರೈತರು ಬಡ ಕುಟುಂಬದ ಜನ ಆದಾರ, ಆದಷ್ಟು ಬೇಗ ಈ ಭಾಗಕ್ಕೆ ಮಳಿ ಬರಲಿ ಅಂತ ಪ್ರಾರ್ಥನೆ ಮಾಡಿದವರು ಗುರುಪಾದ ಶಿವಾಚಾರ್ಯ ಸ್ವಾಮಿಗಳು. ಅಂತ ಶಿವಾಚಾರ್ಯ ನಿಮ್ಗೆ ಸಿಕ್ಕಿರ್ತಕ್ಕಂಥವ್ರು ಬಹಳ ಪುಣ್ಯ. ಇವತ್ತು ಒಂದು ಮಾತನ್ನು ಸ್ಮರಣೆ ಮಾಡಬೇಕಾಗಿರ್ತಕ್ಕಂಥದ್ರಿಂದ ತಮ್ಮ ಒಡಲ ಕೂಡಿಯನ್ನ ಡಾಕ್ಟರ್ ಆಗ್ಲನ್ನೋರು ಅದಾರ, ಇಂಜಿನಿಯರ್ ಆಗ್ಲನ್ನೋರು ಅದಾರ, ನಮ್ಮ ತಂದೆ ತಾಯಿಗಳನ್ನ ಚಲೋ ನೋಡಿ ಸಾಕ್ಲನ್ನೋರು ಅದಾರ. ಆದ್ರ ಅವರ ತಂದೆ ತಾಯಿಗಳು ಇವತ್ತಿನ ಕಾಲದಾಗ ಗುರುಗಳು ಇಲ್ಲೇ ಕಣ್ಮುಂದೆ ಅದಾರ. ಒಬ್ಬನೇ ಒಬ್ಬ ಮಗನನ್ನ ಸಮಾಜಕ್ಕೆ ಕೊಡ್ತಾರಂದ್ರ ಅವರಂತ ತ್ಯಾಗ ಜಗತ್ತಿನಲ್ಲಿ ಯಾರು ಮಾಡಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪೂಜ್ಯರ ಸಂಕಲ್ಪಗಳು ಆದಷ್ಟು ಬೇಗನೆ ನೆರವೇರಲಿ. ನಮ್ಮೆಲ್ಲ ಪರಮ ಪೂಜ್ಯರು ಅವರ ಸಹೋದರರ ರೀತಿಯಾಗಿ ನಾವು ಸದಾಕಾಲ ಅವರ ಬೆನ್ನಿಂದ ಇರುತ್ತೇವೆ. ಜಗದ್ಗುರು ಮಹಾಸ್ವಾಮಿಯವರ ಕೃಪೆ ನಿಮ್ಮ ನಮ್ಮೆಲ್ಲರ ಮೇಲೆ ಇರತಕ್ಕಂತಹ ಪ್ರಾರ್ಥನೆಯನ್ನು ಮಾಡಿ ಎರಡು ಮಾತುಗಳನ್ನು ಪಾಟೀಲ್ ಬಹಳ ದೈವ ಭಕ್ತರು. ಬಹುಶಃ ಗುರುಪೀಠಗಳಲ್ಲಿ ಬಹಳ ಅಭಿಮಾನ ಇಟ್ಕೊಂಡಂಥವರು. ಚುನಾವಣೆ ಪೂರ್ವದಲ್ಲಿ ಶತಪದಿಗಳು ಬಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ರು. ಅಂತ ವಿಜಯಗೌಡ ಪಾಟೀಲ್ರು ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟಿನ ಅಧ್ಯಕ್ಷರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಬಹುಶಃ ಅವರು ಕೂಡ ಪ್ರಾರಂಭದಲ್ಲಿ ಜಗದ್ಗುರುಗಳನ್ನ ರೇಷ್ಮೆ ಪೀತಾಂಬರ ಹೊದಿಸಿ ಹೂವು ಹಾರ ಹಾಕಿ ಫಲಪುಷ್ಪ ಸಮರ್ಪಣೆ ಮಾಡಿ ಆಶೀರ್ವಾದ ಪಡ್ಕೊಳ್ಳೋದಷ್ಟೇ ಅಲ್ಲ, ನಾವು ದಾನಮ್ಮ ದೇವಿ ದೇವಸ್ಥಾನಕ್ಕೆ ಬರೋ ತನಕ ಅಲ್ಲಿ ಕಾದು ಮತ್ತೊಮ್ಮೆ ಜಗದ್ಗುರುವರ ಆಶೀರ್ವಾದ ಪಡ್ಕೊಂಡು ಇವತ್ತು ಬಹಳಷ್ಟು ಮದುವೆಗಳ ಕಾರಣ ನಾನು ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬುದ್ಧಿ ಕ್ಷಮಾ ಮಾಡಿ. ಏನು ಗುಡ್ಡಾಪುರ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ಏನು ಪುನರ್ ನಿರ್ಮಾಣ ಮಾಡಿದ್ದೀರಿ, ಆ ಕಾರ್ಯದಲ್ಲಿ ನಮ್ಮ ದೇವಸ್ಥಾನ ಟ್ರಸ್ಟಿನ ಪದಾಧಿಕಾರಿಗಳು ಅಭಿಮಾನಿಗಳು ನಾವು ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಮತ್ತು ದೇವಸ್ಥಾನದ ಎಲ್ಲ ಅರ್ಚಕ ಮಂಡಳಿಯವರು ಬಹಳ ಸಂಬಂಧ ಇದೆ. ಆ ಅರ್ಚಕ ಮಂಡಳಿಯವರು ಕೂಡ ಪೂರ್ವದ ಯಾವ ಭಾವನೆಗಳನ್ನು ಕೂಡ ಇಟ್ಟುಕೊಳ್ಳದೆ ಗುರು ಮತ್ತು ಶಿಷ್ಯರು ಅನೋನ್ಯವಾಗಿ ನಡೆದು ಈ ಗುರುಮಠವನ್ನು ಬೆಳೆಸಲಿ. ತಾಯಿ ದಾನೇಶ್ವರಿ ದೇವಸ್ಥಾನದ ಪುನರುತ್ಥಾನಕ್ಕೂ ಕೂಡ ಶ್ರಮ ಪಡುವಂತಾಗಲಿ ಅನ್ನುವಂಥ ಹೃದಯ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ಮೇಲಿಂದ ಮೇಲೆ ಈ ಕ್ಷೇತ್ರಕ್ಕೆ ನಾವು ಬಂದು ಹೋಗ್ಬೇಕಂತ ಇಚ್ಛೆ ಇರ್ತಾ ಇದೆ. ಆದರೆ ಕಾರ್ಯ ಬಾಹುಲ್ಯದ ಒತ್ತಡ. ಇವತ್ತು ನೀವು ಶಿಲಾನ್ಯಾಸ ನಮ್ಮ ಪಾಡಿಗೆ ನಾವು ಮಾಡ್ತೇವೆ ಅಂದಿದ್ರೆ ಜಗದ್ಗುರು ಬರಲಿಕ್ಕೆ ಆಗ್ತಾ ಇದ್ದಿಲ್ಲ. ಆದರೆ ಅದು ಜಗದ್ಗುರುವರ ಹಸ್ತದಿಂದಲೇ ಆಗಬೇಕು ಅಂತೇಳಿ ಗುರುಸ್ವಾಮಿ ಹಿರೇಮಠರು, ಮಠದ ಎಲ್ಲ ಶಿಷ್ಯ ಮಂಡಳಿಯವರು, ಮೇಲಾಗಿ ನಮ್ಮ ಗುರುಪಾದ ಶಿವಾಚಾರ್ಯ ಸ್ವಾಮಿಗಳು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದಕ್ಕೆ ಜಗಗಳು ಎಲ್ಲ ಕಾರ್ಯಗಳನ್ನು ಬದಿಗಿರಿಸಿ ಇವತ್ತು ಈ ಸಮಾರಂಭದಲ್ಲಿ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ. ನಾವು ಮಾಡಿದಂಥ ಎಲ್ಲ ಕಾರ್ಯ ಕಂಡು ನಮಗಂತೂ ಹಿಡಿಸಲಾರದಷ್ಟು ಆನಂದ ತುಂಬಿ ತಂದಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂತ ತಮ್ಮೆಲ್ಲರಿಗೆ ವೇದಿಕೆ ಮೇಲಿರುವಂಥ ನಮ್ಮ ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ಮತ್ತು ಗುಡ್ಡಾಪುರ ಕ್ಷೇತ್ರದ ದಾನಮ್ಮ ದೇವಿ ಸಕಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಅನುಗ್ರಹಿಸಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ
ವಿರಾಮ ಕೊಡ್ತಾ ಇದ್ದೇವೆ. ಶೋಭಯ ಈಗ ಮಹಾಸನ್ನಿಧಾನದಲ್ಲಿ ಆಶೀರ್ವಾದವನ್ನು ಸ್ವೀಕರಿಸಲಿದ್ದಾರೆ ಶ್ರೀ ಮುರುಗೇಶ್ ಕಲ್ಯಾಣ ಮಠ ಮಮದಾಪುರ. ಅವರ ಕುಮಾರಿಗೆ ಅಕ್ಷರಾಭ್ಯಾಸ ಇಲ್ಲಿಂದಲೇ ಪ್ರಾರಂಭ. ನಾನು ಈ ವೇದಿಕೆಯೊಳಗೆ ಹೇಳದಂಗ ₹1,01 ಮತ್ತು 51,000 ಇವತ್ತಿನ ದಿನಮಾನಕ್ಕಷ್ಟೇ. ಕ್ಷಮಾ ಮಾಡ್ರಿ.